ॐ दत्तात्रेयाय नमः। ॐ ऐं ह्रीं श्रीं ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಇವತ್ತಿನಿಂದ ಮಾಘ ಮಾಸ ಪ್ರಾರಂಭ ಆಗ್ತಾ ಇದೆ. ಉತ್ತರಾಯಣ ಪ್ರಾರಂಭ ಆಗಿ ಸಂಕ್ರಾಂತಿ ಕಳೆದು ಅಮಾವಾಸ್ಯೆ ಆದ ನಂತರ ಇದು ಪ್ರಾರಂಭ ಆಗ್ತಾ ಇರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಮಾಘಾದಿ ಪಂಚಕಃ ಅಂತ ಹೇಳ್ತಾರೆ. ಮಾಘ ಮಾಸದಿಂದ ಮಾಘ, ಪಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ ಈ 5 ತಿಂಗಳುಗಳು ಬಹಳ ಪ್ರಶಸ್ತವಾಗಿರತಕ್ಕಂತಹ ತಿಂಗಳುಗಳು. ಈ ಸಂದರ್ಭದಲ್ಲಿ ಗೃಹ ಪ್ರವೇಶ ಆಗಲಿ ಅಥವಾ ಮದುವೆ ಮುಂಜಿ ಶುಭ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಬಹಳ ಯೋಗ್ಯವಾಗಿರತಕ್ಕಂತಹ ಮಾಸ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಸ್ತ್ರೀ ಸಂಬಂಧವಾದ ಬಾಧೆಗಳನ್ನು ಕಳ್ಕೊಳ್ಳೋದಕ್ಕೆ ಸದವಕಾಶ ಇರುತ್ತೆ. ಹಾಗೆ ಗುರುದೋಷಗಳನ್ನು ಕಳ್ಕೊಳ್ಳೋವಂಥದ್ದು. ಗುರುದೋಷ ಅಂದರೆ ಏನು, ಯಾವ ರೀತಿಯಾಗಿ ಗುರುದೋಷ ನಮಗೆ ಬಾಧೆ ಕೊಡುತ್ತೆ ಅಂದರೆ, ನಾನು ಹಿಂದೆ ಶಕುನಗಳ ಬಗ್ಗೆ ಮಾತಾಡಿದಾಗ ಹೇಳಿದ್ದೆ. ಮನೆಯಿಂದ ಹೊರಡುವಾಗ 1 ನಿಮಿಷ ನಿಲ್ಲಿ ಅನ್ನೋದು, ಅಥವಾ ಎಷ್ಟೊತ್ತಿಗೆ ವಾಪಸ್ ಬರ್ತೀರಾ ಅಂತ ಕೇಳೋದು, ಅಥವಾ ಹೊರಟು ಮನೆ ಬಾಗಿಲಿಂದ ಆಚೆ ಹೋಗಿ ಚಪ್ಪಲಿ ಹಾಕ್ಕೊಂಡು ವಾಪಸ್ಸು ಚಪ್ಪಲಿ ಬಿಟ್ಬಿಟ್ಟು ಮನೆ ಒಳಗಡೆ ಇನ್ನೇನೋ ತೊಗೊಳ್ಬೇಕು ಅಂತ ಬರೋದು. ಯಾವಾಗಲೂ ಹೇಳ್ತೀನಿ ಕೇಳಿ, ಮನೆಯಿಂದ ನಾವು ಯಾವುದಾದ್ರೂ ಶುಭ ಕಾರ್ಯಕ್ಕೆ ಹೊರಡ್ತಾ ಇದ್ದೀವಿ, ಏನೋ ಒಂದು ಕೆಲಸಕ್ಕೆ ಮನೆಯಿಂದ ನಿತ್ಯ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ ಅನ್ನೋವಾಗಲೂ ಕೂಡ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಮನೆಯಿಂದ ಕಾಲ ಆಚೆ ಇಟ್ಟ ಮೇಲೆ ಆ ಕೆಲಸಕ್ಕೆ ಹೋಗಿ ರೀಚ್ ಆಗಬೇಕು. ಬಿಟ್ಟು ಅದಕ್ಕೆ ಮುಂಚೆ ವಾಪಸ್ ಬಂದ್ವಿ ಅಂತಂದರೆ ಆ ಕೆಲಸದಲ್ಲಿ ಏನಾದರೂ ಅಡೆತಡೆಗಳಾಗತ್ತೆ ಅನ್ನೋ ರೀತಿಯಲ್ಲಿರುತ್ತೆ. ಇದನ್ನು ಯಾಕಾಗತ್ತೆ ಅಂದರೆ ಗುರು ಸಂಬಂಧವಾದ ದೋಷಗಳಿಂದ. ಇನ್ನು ಕೆಲಸಕ್ಕೆ ಹೋಗೋದು 3 ತಿಂಗಳು ಅಥವಾ 6 ತಿಂಗಳು ಕೆಲಸ ಮಾಡೋದು ಬಿಟ್ಬಿಡೋದು. ಯಾಕೆ ಬಿಡೋದು? ಈ ಗುರು ಸಂಬಂಧವಾದ ದೋಷ. ಇನ್ನು ಓದ್ತಾ ಇರೋ ವಿದ್ಯಾರ್ಥಿಗಳು ಇವಾಗ ಫಸ್ಟ್ PUCಗೆ ಸೇರ್ಕೊಂಬಿಡೋದು, ಸೈನ್ಸ್ ಓದ್ತೀನಿ ಅಂತ. ಆಮೇಲೆ ಅಯ್ಯೋ ನಂಗೆ ಸೈನ್ಸ್ ಆಗಲ್ಲ ಅಂತ ಕಾಮರ್ಸಿಗೆ ಬರೋದು. ಆಮೇಲೆ ಅದು ಬೇಡ ನಾನು ಡಿಪ್ಲೊಮಾಗೆ ಹೋಗ್ತೀನಿ ಅನ್ನೋದು. ಹೀಗೆ ಡಿವಿಯೇಟ್ ಆಗ್ತಾ ಇರೋವಂಥದ್ದು. ಇದು ಕೂಡ ಗುರು ಸಂಬಂಧವಾದ ದೋಷದಿಂದ ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾದರೆ ಏನು ಮಾಡಬೇಕು? ಈ ಗುರು ದೋಷ ಬಂದಾಗ ಏನು ಮಾಡಬೇಕು? ಡೈವರ್ಸ್ ಆಗುವಂತಹದ್ದು ಕೂಡ ಕೆಲವೊಂದು ಬಾರಿ ಇದೇ ಕಾರಣಕ್ಕೂ ಕೂಡ ಆಗಿರುತ್ತೆ. ಈ ಹೆಣ್ಣು ಬೇಡ, ಆ ಹೆಣ್ಣು ಬೇಡ, ಈ ಹೆಣ್ಣು ಅಂತ ಹುಡುಗ, ಈ ಗಂಡು ಬೇಡ ಆ ಗಂಡು ಬೇಡ ಈ ಗಂಡು ಅಂತ ಹುಡುಗಿ. ಒಂದ್ಸಲಿ ಮದುವೆ ಅನ್ನೋದು ಆದಮೇಲೆ ಆ ಮದುವೆಗೆ ಅರ್ಥವೇ ಇಲ್ಲದ ಹಾಗೆ ನಡೀತಾ ಇರುವಂತಹ ಪ್ರಪಂಚ ಆಗಿಬಿಡಿದೆ. ಮದುವೆ ಅಂತಂದರೆ ಅದನ್ನು ಕಲ್ಯಾಣ ಅಂತ ಹೇಳ್ತಾರೆ, ಕಲ್ಯಾಣ ಮಹೋತ್ಸವ ಅಂತ ಹೇಳ್ತಾರೆ. ಕಲ್ಯಾಣ ಅಂದರೆ ಅದರ ಆ ಹೆಸರೇ ಹೇಳ್ತಾ ಇದೆ, ನಮಗೆ ಮಂಗಳಕರವಾದ ವಾತಾವರಣವನ್ನು ಉಂಟು ಮಾಡುವಂಥದ್ದು ಅಂತ. ಭಗವಂತನ ಸಾಕ್ಷಿಯಾಗಿ ಧರ್ಮ ಉಳಿವಿಗಾಗಿ, ಸನಾತನ ಧರ್ಮದ ಆಚರಣೆಗಾಗಿ ನಾನು ಭೂಮಿಯಲ್ಲಿ ಬಂದಂತಹ ಋಣವನ್ನು ತೀರಿಸೋದಕ್ಕಾಗಿ, ಭೂಮಿಯಲ್ಲಿ ಒಬ್ಬ ಸತ್ಪ್ರಜೆಯನ್ನು ನಾನು ಕೊಡೋದಕ್ಕಾಗಿ, ಭೂಮಿಗೆ ಒಬ್ಬ ಸತ್ಪ್ರಜೆಯನ್ನು ಕೊಡೋದಕ್ಕಾಗಿ ನಾನು ವಿವಾಹವನ್ನು ಮಾಡಿಕೊಳ್ತೀನಿ ಅಂತ ವಾಗ್ದಾನ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ ಅಂತ ವಾಗ್ದಾನ ಮಾಡಿಸ್ತಾರೆ. ಒಬ್ಬರನ್ನ ಬಿಟ್ಟು ನಡೆಯೋದಿಲ್ಲ ನಾವು ಅಂತ ಹೇಳಿ. ಇವತ್ತು ಆ ಸಂಪ್ರದಾಯವೇ ಹೊರಟೋಗಿದೆ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ಏನೇನೇನೋ ಆಗ್ತಾ ಇದೆ. ಅರ್ಥೇ ಚ ಪ್ರಧಾನವಾಗಿದೆ. ದುಡ್ಡು ಚೆನ್ನಾಗಿದ್ದರೆ ಗಂಡನ ಜೊತೆ ಹೆಂಡತಿ ಜೊತೆ ಗಂಡ, ದುಡ್ಡಿಲ್ಲ ಅಂತಂದರೆ ನೀನೊಬ್ಬ ಅಯೋಗ್ಯ ಅಂತ ಹೇಳೋದು, ಹೆಂಡತಿ ಬಿಡೋದು, ನಿನಗೇನು ಮಾಡೋಕ್ಕೆ ಬರಲ್ಲ ಅಂತ ಗಂಡ ಬಿಡೋದು ಆಗ್ತಾ ಬರ್ತಾ ಇರೋದು ಅತ್ಯಂತ ಶೋಚನೀಯವಾದ ಸಂಗತಿ ಆಗುತ್ತೆ. ಅದು ಒಂದು ಕಡೆ ಇರಲಿ. ಇದಕ್ಕೆ ಕಾರಣ ಏನು? ಗುರು ಸಂಬಂಧವಾದ ಬಾಧೆಗಳು ಅಂತ ಹೇಳ್ತಾರೆ. ಆದ್ದರಿಂದ ಈ ಮಾಘ ಮಾಸ ಗುರುವಾರದಿಂದ ಪ್ರಾರಂಭ ಆಗ್ತಾ ಇದೆ. ಅದೊಂದು ಬಹಳ ವಿಶೇಷ. ಈ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಇವತ್ತಿನಿಂದ ಪ್ರಾರಂಭ ಮಾಡಿಕೊಳ್ಳಿ. 11 ಗುರುವಾರ, 21 ಗುರುವಾರ ಈ ರೀತಿಯಾಗಿ ಲೆಕ್ಕ ಇಟ್ಕೊಳ್ಳಿ. ಈ ರೀತಿ ಯಾರು ದೋಷವನ್ನು ಅನುಭವಿಸ್ತಾ ಇದ್ದೀರಿ, ಹಣಕಾಸಿನ ಬಿಕ್ಕಟ್ಟು, ಯಾವುದೋ ಕೆಲಸ ಇನ್ನೇನು ಕೈಗೆ ಬಂತು ಅನ್ನುವಾಗ ಬಾಧೆ ಆಗ್ತಾ ಇದೆ ಅಂದರೆ 11 ಗುರುವಾರಗಳು ನಿಮಗೆ ಶಕ್ತಿ ಇದ್ದರೆ ಗುರು ಚರಿತ್ರೆಯನ್ನು ಓದಿ. ಸಾಯಿಬಾಬಾ ಚರಿತ್ರೆ ಆಗಲಿ, ಶಂಕರಾಚಾರ್ಯರಾಗಲಿ, ಅಥವಾ ನಮ್ಮ
ದತ್ತಾತ್ರೇಯರ ಚರಿತ್ರೆಯನ್ನಾಗಲಿ ಓದೋದಕ್ಕೆ ಪ್ರಾರಂಭ ಮಾಡಿ. ಹೇಗೆ ಓದಬೇಕಪ್ಪ? 11 ಗುರುವಾರಗಳು ಅಂತ ಮೀಸಲಾಗಿಟ್ಕೊಳ್ಳಿ. ಸಣ್ಣದಾದ ಪುಸ್ತಕ ಬರುತ್ತೆ, ನಿಮಗೆ ಬೇಕು ಅಂದರೆ ನಮ್ಮ ಆಶ್ರಮದಲ್ಲಿ ಕೂಡ ಸಿಗುತ್ತೆ. ಇಲ್ಲ ನೀವು ಯಾವುದೇ ಪುಸ್ತಕದ ಅಂಗಡಿಗೆ ಹೋದರೂ ಕೂಡ ಅಲ್ಲಿ ಗುರುಚರಿತ್ರೆಯನ್ನು ತಗೊಳ್ಬಹುದು. ಅದಾಗಲ್ಲ, ಗುರುಚರಿತ್ರೆ ಓದೋದಕ್ಕೆ ತುಂಬ ನನಗೆ ಕನ್ನಡ ಬರಲ್ಲ ಅನ್ನೋರು ಗುರುವಿನ ಯಾವುದಾದ್ರೂ ಒಂದು ಮಂತ್ರ, ಯಾವುದಾದ್ರೂ ಆಗಲಿ, ಇವಾಗ ನಾನು ಯಾವಾಗಲೂ ಟಿ ವಿನಲ್ಲಿ ಹೇಳ್ತಾ ಇರ್ತೀನಿ, ನ್ಯೂಸಲ್ಲಿ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಕಡೆ ಹೇಳ್ತಾ ಇರ್ತೀನಿ, ಓಂ ಗ್ರಾಮ್ ದತ್ತಾತ್ರೇಯ ನಮಃ ಅಂತ ಹೇಳ್ತಾರೆ. ಈ ಒಂದು ಮಂತ್ರವನ್ನು 108 ಸಲ ಜಪ ಮಾಡಿ, ಪ್ರಾತಃ ಕಾಲದಲ್ಲಿ ಜಪ ಮಾಡಿ. ಒಂದು ಬಹಳ ವಿಶೇಷವಾಗಿ ಗುರುವಿಗೆ ಬೇಕಾಗಿರೋದೇನಪ್ಪ ಅಂತಂದರೆ ತಾಮಸ ಆಹಾರಗಳನ್ನು ಬಿಡಬೇಕು ಅಂತ. ತಾಮಸ ಆಹಾರಗಳು ಅಂತಂದರೆ ಖಾರದ ಪದಾರ್ಥಗಳನ್ನು ತಿನ್ನೋದು ಬಿಡಬೇಕು. ಅದರಿಂದ ಏನು ಮಾಡಿ, ಶಕ್ತಿ ಇರೋರು ಉಪವಾಸ ಮಾಡಿ, ಶಕ್ತಿ ಇಲ್ಲ ಅನ್ನೋರು ಪ್ರಾತಃ ಕಾಲದಲ್ಲಿ ಹಣ್ಣು ಹಂಪಲುಗಳನ್ನು ತಗೊಳ್ಳಿ. ಸಂಧ್ಯಾಕಾಲ ಸೂರ್ಯಾಸ್ತಮಯ ಆಗೋವರೆಗೂ ಕೂಡ ಜ್ಯೂಸು, ಕಾಫಿ, ಹಾಲು, ನೀರು ಏನು ಬೇಕಾದರೂ ತಗೊಳ್ಳಿ, ಹಣ್ಣು ಹಂಪಲುಗಳನ್ನು ತಿನ್ನಿ. ಸೂರ್ಯಾಸ್ತಮಯ ಆದಮೇಲೆ ಮತ್ತೆ ಗುರುವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು, ಗುರುವಿನ ಬಳಿ ಕರ್ಪೂರವನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು, ಆಮೇಲೆ ಏನಾದರೂ ತಿಂಡಿಯನ್ನು ತಿನ್ನಿ. ಉಪ್ಪಿಟ್ಟು, ಚಪಾತಿ, ರೊಟ್ಟಿ, ದೋಸೆ ಏನು ಬೇಕಾದರೂ ತಿನ್ನಿ, ವಿತೌಟ್ ಆನಿಯನ್, ವಿತೌಟ್ ಬೆಳ್ಳುಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏನು ಮಾಡಬೇಕು ಗುರುವಾರಗಳಲ್ಲಿ? 11 ಗುರುವಾರ, ಮಾಘ ಮಾಸ ಗುರುವಾರದಿಂದ ಪ್ರಾರಂಭ ಆಗ್ತಾ ಇದೆ. 11 ಗುರುವಾರಗಳು ಪ್ರಾತಃ ಕಾಲ ಎದ್ದು ತಲೆಗೆ ಸ್ನಾನ ಮಾಡಿ ದೇವರ ಮುಂದೆ 2 ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು, ದತ್ತಾತ್ರೇಯರ ಹೆಸರಲ್ಲಿ 6 ರೂಪಾಯಿ ಇಡಿ, ದತ್ತಾತ್ರೇಯರನ್ನೇ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಗುರುಚರಿತ್ರೆ ಓದೋಕ್ಕಾಗುತ್ತೆ ಅನ್ನೋದಾದರೆ 1 ಅಧ್ಯಾಯವನ್ನು ಓದಿ. 11 ಅಧ್ಯಾಯಗಳು ಸಂಪೂರ್ಣ ಆಗುತ್ತೆ. ಅದರಲ್ಲಿ 2 ಅವತಾರಗಳು ಬಂದಿರುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಶ್ರೀಪಾದ ಶ್ರೀವಲ್ಲಭರ ಅವತಾರ ಮತ್ತು ನರಸಿಂಹ ಸರಸ್ವತಿಗಳ ಅವತಾರ ಆಗಿರೋದು ನಿಮಗೆ ಈ 11 ಅಧ್ಯಾಯದಲ್ಲಿ ಸಿಕ್ಕತ್ತೆ. ನಿಮಗೆ ಅನುಕೂಲ ಇದ್ದರೆ 52 ಅಧ್ಯಾಯಗಳನ್ನು ಕೂಡ 11 ವಾರದಲ್ಲಿ ಮುಗಿಸ್ತೀನಿ ಅಂತ ಅಂದ್ಕೊಳ್ಳಿ. ಆದರೆ ಮಾಡುವಾಗ ಕಂಡೀಷನ್ ಏನಪ್ಪ ಅಂತಂದರೆ ಹೊರಗೆ ಏನೇ ಪದಾರ್ಥಗಳನ್ನು ತಿನ್ನೋಕ್ಕೆ ಹೋಗಬಾರ್ದು. ಹಾಗೆ ಪ್ರಾತಃ ಕಾಲದಿಂದ ಅವತ್ತಿನ ಸಂಪೂರ್ಣ ದಿನ ಅನ್ನ ಪದಾರ್ಥಗಳನ್ನು ತ್ಯಜಿಸಬೇಕು. ಅನ್ನವನ್ನು ಊಟ ಮಾಡಬಾರ್ದು. ಹಾಗಾದರೆ ಏನು ತಿನ್ನಬೇಕು? ಪ್ರಾತಃ ಕಾಲದಲ್ಲಿ ಸಜ್ಜಿಗೆ ಆಗಲಿ, ಸಿಹಿ ಅವಲಕ್ಕಿ ಆಗಲಿ, ಹಣ್ಣಾಗಲಿ, ಕಾಫಿ, ಹಾಲು, ಎಳ್ನೀರು ಇವೆಲ್ಲವನ್ನು ತಗೊಳ್ಳಿ. ಸಾಯಂಕಾಲ ಸೂರ್ಯಾಸ್ತಮಯ ಆದಮೇಲೆ ದೇವರ ಮುಂದೆ ಮತ್ತೊಮ್ಮೆ ಕೂತ್ಕೊಂಡು ನಿಮ್ಮ ಕೈಲಾದಷ್ಟು ಜಪವನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ದೀಪವನ್ನು ಹಚ್ಚಿ, ಆ ನಂತರ ಅನ್ನ ಬಿಟ್ಟು ಬೇರೆ ಪದಾರ್ಥಗಳು, ಉಪ್ಪಿಟ್ಟು, ಚಪಾತಿ, ದೋಸೆ, ರೊಟ್ಟಿ ಇಂತಹ ಪದಾರ್ಥಗಳನ್ನು ತಿನ್ನಿ. ಹೀಗೆ ಮಾಡ್ತಾ ಬನ್ನಿ. 11 ಗುರುವಾರಗಳು ಕಳೆಯೋದ್ರೊಳಗಡೆ ನಾನು ಏನೇನೋ ಸಮಸ್ಯೆಗಳು ಹೇಳಿದೆ, ಈ ಸಮಸ್ಯೆಗಳಿಗೆಲ್ಲಕ್ಕೂ ಕೂಡ ಒಂದು ಪರಿಹಾರ ಸಿಗೋದ್ರಲ್ಲಿ ಸಂದೇಹವಿಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತ ಶಾಂತ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.